ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, SDA ಮತ್ತು FDA ಪರೀಕ್ಷೆ ತಯಾರಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖವಾದಂಥ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ FDA ಮತ್ತು SDAಗೆ ಅಭ್ಯಾಸಕ್ಕೆ ಬೇಕಾಗಿರುವಂಥ ಪುಸ್ತಕಗಳು, ನೀವು ಅಧ್ಯಯನ ಮಾಡಬೇಕಾಗಿರುವಂಥ ಕ್ರಮ ಮತ್ತು ಪರೀಕ್ಷಾ ಯಶಸ್ಸಿನ ಗುಟ್ಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ FDA ಮತ್ತು SDAಗೆ ಪತ್ರಿಕೆ 1 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ. ಯಾರೆಲ್ಲ ಸಾಮಾನ್ಯ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅವರಿಗೆ ಸಾಮಾನ್ಯ ಕನ್ನಡ ಇದ್ದರೆ, ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಜನರಲ್ ಇಂಗ್ಲೀಷ್ ಇರುತ್ತದೆ. ಹಾಗಾದರೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇದರಲ್ಲಿ ಕನ್ನಡ ವ್ಯಾಕರಣ ಇರ್ಬೋದು, ಪದ ಸಂಪತ್ತು ಇರ್ಬೋದು, ಹಾಗೆಯೇ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಗ್ಲೀಷ್ನಲ್ಲೂ ಸಮೇತ ಸಹಜವಾಗಿಯೇ ಇಂಥದ್ದೇ ಪ್ರಶ್ನೆಗಳು ಆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇರ್ತವೆ. ಹಾಗಾದರೆ ಈ ಒಂದು ಪತ್ರಿಕೆಗೆ ನಾನು ಅಧ್ಯಯನ ಮಾಡಬೇಕಾದ್ರೆ ನನಗೆ ಯಾವೊಂದು ಪುಸ್ತಕ ಅಧ್ಯಯನಕ್ಕೆ ಸೂಕ್ತ ಅಂತ ನೋಡೋಣ. ಸ್ನೇಹಿತರೆ, ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪುಸ್ತಕಗಳೇ ಅಲ್ಟಿಮೇಟ್ ಅಲ್ಲ. ಸೊ ಇವು ಇರುವಂಥ ಪುಸ್ತಕಗಳಲ್ಲೇ ಉತ್ತಮವು ಅಂತ ಅನಿಸಿರೋದಕ್ಕೋಸ್ಕರ ನಿಮ್ಮ ಹತ್ರ ನಾವು ಈ ಒಂದು ವಿಡಿಯೋದಲ್ಲಿ ಆ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಕನ್ನಡ ವ್ಯಾಕರಣ, ಸಾಮಾನ್ಯ ಕನ್ನಡ KM ಸುರೇಶ್ರವರ ಒಂದು ಪುಸ್ತಕ. ಸೊ ಇದು ಸಮಗ್ರವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ ಆಗಿರೋದ್ರಿಂದ ಇದು ನಿಮಗೆ ಇರುವಂಥ ಸಮಯದಲ್ಲಿ ಓದಿ ಅಭ್ಯಾಸವನ್ನು ಮಾಡಲಿಕ್ಕೆ ಈ ಒಂದು ಪುಸ್ತಕ ಸೂಕ್ತ ಅಂತ ನಮ್ಮ ಒಂದು ಅಭಿಪ್ರಾಯ. ಹಾಗೆಯೇ ಜನರಲ್ ಇಂಗ್ಲೀಷಿಗೆ ಬಂದಾಗ ಇಲ್ಲಿ ಆಬ್ಜೆಕ್ಟಿವ್ ಇಂಗ್ಲೀಷ್ ಅನ್ನುವಂಥ ಒಂದು ಪುಸ್ತಕ ಇದೆ, ಹರಿಮೋಹನ್ ಪ್ರಸಾದ್ ಅನ್ನುವಂತಹ ಲೇಖಕರದು. ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಸೊ ಈ ಒಂದು ಪುಸ್ತಕ ಯಾರಾದರೂ ತಾವು ಜನರಲ್ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡ್ರೆ ಈ ಒಂದು ಪುಸ್ತಕವನ್ನು ರೆಫರ್ ಮಾಡಿದರೆ ಸೂಕ್ತ. ಸೊ ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಸಜೆಸ್ಟ್ ಮಾಡಬಹುದಾದಂಥ ಪುಸ್ತಕಗಳು. ಇದನ್ನು ಹೊರತುಪಡಿಸಿ ಉತ್ತಮ ಲೇಖಕರು ಬರೆದಿರುವಂತಹ ಕನ್ನಡ ಗ್ರಾಮರ್ ಪುಸ್ತಕಗಳಿರ್ಬೋದು, ಹಾಗೆಯೇ ಇದಕ್ಕಿಂತ ಉತ್ತಮವಾಗಿರುವಂತಹ ಇಂಗ್ಲೀಷ್ ಗ್ರಾಮರ್ ಪುಸ್ತಕಗಳಿರ್ಬೋದು, ಅವುಗಳನ್ನು ತಾವು ಅಧ್ಯಯನ ಮಾಡೋದರ ಮೂಲಕ ಜನರಲ್ 1 ಪೇಪರ್ ಏನಿದೆ ಅಥವಾ ಪತ್ರಿಕೆ 1 ಏನಿದೆ ಇದಕ್ಕೆ ತಾವು ಅಧ್ಯಯನವನ್ನು ಮಾಡಬಹುದು. ಇನ್ನು ಪತ್ರಿಕೆ 2 ಸಾಮಾನ್ಯ ಪತ್ರಿಕೆ. ಸೊ ಇದರಲ್ಲಿ ಪ್ರಚಲಿತ ಘಟನೆಗಳು ಬಹಳ ಮುಖ್ಯವಾದಂಥ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಈ ಪ್ರಚಲಿತ ಘಟನೆಗಳು ಅಂತೇಳಿದರೆ ಈಗ ಪರೀಕ್ಷೆಗೆ ನೋಟಿಫಿಕೇಶನ್ ಆಗಿದೆ ಅಂದರೆ ಇಲ್ಲಿಂದ ಒಂದು ವರ್ಷಗಳ ಹಿಂದಿನ ಪ್ರಚಲಿತ ಘಟನೆಗಳ ಸಂಗ್ರಹ ನಿಮ್ಮ ಬಳಿ ಇರಬೇಕು. ಸೊ ಅದಕ್ಕಾಗಿ ತಾವು ಏನು ಮಾಡಿದರೆ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ನಾವು ಸೂಕ್ತ ರೀತಿಯಲ್ಲಿ ಸಂಗ್ರಹ ಮಾಡಿಕೊಳ್ಬಹುದು ಅಂತ ನೋಡೋದಾದರೆ, ಮೊದಲಿಗೆ ದಿನಕ್ಕೊಂದು ಪತ್ರಿಕೆ. ಸೊ ಒಂದು ಪತ್ರಿಕೆಯನ್ನು ವಿವರವಾಗಿ ಓದುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಅದರಲ್ಲಿ ಬರುವಂತಹ ಸಂಪಾದಕೀಯ ಲೇಖನ ಇರ್ಬೋದು, ವಿಶೇಷ ಲೇಖನ ಇರಬಹುದು, ಆ ಎಲ್ಲ ವಿಷಯಗಳ ಬಗ್ಗೆ ತಾವು ಸಮಗ್ರವಾಗಿ ಅರ್ಥೈಸಿಕೊಂಡ್ರೆ ನಿಮಗೆ ಪ್ರಚಲಿತ ಘಟನೆಗಳ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಒಂದು ರಾಜ್ಯ ಹಂತದಲ್ಲಿರುವಂತಹ ಪತ್ರಿಕೆಯಾದರೆ ಮತ್ತೊಂದು ನ್ಯಾಷನಲ್ ಲೆವೆಲ್ ಪೇಪರನ್ನು ಸಮೇತ ಒಂದು ರೆಫರ್ ಮಾಡಿಕೊಳ್ಬೇಕು. ಸೊ ಅದಕ್ಕೆ ಹಿಂದೂ ಪೇಪರ್ ಇರ್ಬೋದು ಅಥವಾ ಪ್ರಜಾವಾಣಿ ಇರ್ಬೋದು, ಈ ಪತ್ರಿಕೆಗಳೇನಿದ್ದಾವೆ ಪ್ರಚಲಿತ ಘಟನೆಗಳಿಗೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಇದಲ್ಲದೇನೆ ತಿಂಗಳಿಗೊಮ್ಮೆ ಬರುವಂತಹ ಮಾಸಿಕಗಳೇನಿದ್ದಾವೆ, ಸ್ಪರ್ಧಾ ಮಾಸಿಕಗಳು, ಅದು ಸ್ಪರ್ಧಾ ವಿಜೇತ ಇರ್ಬೋದು, ಸ್ಪರ್ಧಾ ಸ್ಫೂರ್ತಿ ಇರ್ಬೋದು, ಸ್ಪರ್ಧಾ ಚಾಣಕ್ಯ ಇರ್ಬೋದು, ಇವೆಲ್ಲವೂ ನಿಮಗೆ ಫೆಮಿಲಿಯರ್ ಆಗಿರ್ತವೆ. ಆದರೆ ಇವುಗಳಲ್ಲಿ ನನಗೆ ಏನು ಬೇಕು ವಿಷಯವನ್ನು, ಯಾವ ರೀತಿ ಅವರು ವಿಷಯವನ್ನು ಕಲೆಕ್ಟ್ ಮಾಡಿಕೊಟ್ಟಿರ್ತಾರೆ ಆ ಆಧಾರದ ಮೇಲೆ ನಾನು ಪ್ರಚಲಿತ ಘಟನೆಗಳನ್ನು ಸಂಗ್ರಹ ಮಾಡಿಕೊಳ್ಬೇಕು. ಇದು ಸಾಮಾನ್ಯ ಪತ್ರಿಕೆಗೆ ಅತ್ಯಂತ ಸಹಾಯಕವಾಗುತ್ತೆ. ಪ್ರಚಲಿತ ಘಟನೆಗಳ ಮಾಹಿತಿ, ಸಾಕಷ್ಟು ಪ್ರಶ್ನೆಗಳು ಈ ಒಂದು ಕ್ಷೇತ್ರದ ಮೇಲೆ ಕೇಳ್ತಾರೆ. ಮುಂದೆ ಅದೇ ಸಾಮಾನ್ಯ ಪತ್ರಿಕೆಯಲ್ಲಿ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ತುಂಬ ಮುಖ್ಯವಾದಂತಹ ಒಂದು ವಿಷಯವಾಗಿರುತ್ತೆ. ಈ ಒಂದು ಭಾರತದ ಇತಿಹಾಸದ ಮೇಲೆ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ನಾವು ಚೂಸ್ ಮಾಡಿರುವಂತಹ ಪುಸ್ತಕ ಕನ್ನಡ ವಿಭಾಗದಲ್ಲಿ ಕೆ ಸದಾಶಿವ ಅಥವಾ ಸೂರ್ಯನಾಥ್ ಕಾಮತ್ರವರ ಪುಸ್ತಕ. ಇದು ಸಮಗ್ರ ಭಾರತದ ಇತಿಹಾಸ ಅಂತೇಳಿ ಡಾಕ್ಟರ್ ಕೆ ಸದಾಶಿವರವರ ಪುಸ್ತಕ ಇದೆ. ಮೂಲತಃ ಮೈಸೂರಿನವರು, ಅತ್ಯಂತ ಪ್ರಸಿದ್ಧರು ಸಮೇತ ಹೌದು. ಸೊ ಈ ಒಂದು ಲೇಖಕರ ಸಮಗ್ರ ಭಾರತದ ಇತಿಹಾಸ ಪುಸ್ತಕ ಏನಿದೆ, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಾಂಪಿಟೇಟಿವ್ ಓರಿಯೆಂಟೆಡ್ ಆಗಿ ಉಪಯುಕ್ತ, ಅಥವಾ ಸೂರ್ಯನಾಥ್ ಕಾಮತ್ರವರ ಪುಸ್ತಕವನ್ನು ಸಮೇತ ತಮಗೆ ಉಪಯುಕ್ತ ಆಗಬಹುದು. ಇನ್ನು ನಾನು ಕೆಲವು ಸ್ಟ್ಯಾಂಡರ್ಡೈಸ್ಡ್ ಆಗಿರುವಂತಹ ನ್ಯಾಷನಲ್ ಲೆವೆಲ್ ಬುಕ್ಸನ್ನು ರೆಫರ್ ಮಾಡ್ತೀನಿ ಅಂತೇಳಿದರೆ
ಕೃಷ್ಣ ರೆಡ್ಡಿರವರ ಇಂಡಿಯನ್ ಹಿಸ್ಟ್ರಿ ಬುಕ್ ಅಲ್ಟಿಮೇಟ್. ಸೊ ಇದು UPSC ಲೆವೆಲ್ಗೆ ಉಪಯೋಗ ಆಗುವಂಥ ಪುಸ್ತಕವಾಗಿರೋದ್ರಿಂದ ಟಾಟಾ ಮ್ಯಾಗ್ರಿಲ್ ಎಡಿಷನ್ದು. ಸೊ ಈ ಒಂದು ಇಂಡಿಯನ್ ಹಿಸ್ಟ್ರಿ ಬುಕ್ಕನ್ನು ಸಮೇತ ತಾವು ರೆಫರ್ ಮಾಡಬಹುದು. ನೆಕ್ಸ್ಟ್ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇದು ಕೂಡ ಸಾಮಾನ್ಯ ಪತ್ರಿಕೆ 2ರಲ್ಲಿ ತುಂಬ ಪ್ರಶ್ನೆಗಳು ಕೇಳ್ತಾರೆ. ಹಾಗಾಗಿ ಇದಕ್ಕೆ ನಾವು ಸೂಚಿಸಿರುವಂತಹ ಪುಸ್ತಕ KM ಸುರೇಶ್ ರವರದು. ಸೊ ಇದು ಕೂಡ ಅಲ್ಟಿಮೇಟ್ ಬುಕ್. ಸೊ ಇದರಲ್ಲಿ ಸಾಕಷ್ಟು ಅಪ್ಡೇಟೆಡ್ ಮಾಹಿತಿಗಳನ್ನು, ಸಂವಿಧಾನಕ್ಕಾಗಿರುವಂಥ ತಿದ್ದುಪಡಿಗಳನ್ನು ಮತ್ತು ಪರಿಷ್ಕೃತವಾಗಿ ಪದೇ ಪದೇ ಇದನ್ನು ಪ್ರಕಟ ಮಾಡೋದರಿಂದ ನಿಮಗೆ ಇದರಲ್ಲಿ ಸಾಕಷ್ಟು ವಿಭಿನ್ನವಾಗಿ ನೀವು ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಈಗ ತಾನೇ ಹೇಳಿದಂತೆ ಆಂಗ್ಲ ಭಾಷೆಯ ಪುಸ್ತಕವನ್ನು ಏನಾದರೂ ರೆಫರ್ ಮಾಡ್ತೀನಿ ಅನ್ನುವಂಥದ್ದಾದರೆ ತಾವು ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಏನಿದೆ, ಇದು ಕೂಡ IAS ನಂಥ ಎಕ್ಸಾಮಿನೇಷನ್ಸ್ಗೆ ಬಳಕೆಯಾಗುವಂಥ ಪುಸ್ತಕ. ಇದನ್ನು ಕೂಡ ಪೂರಕ ಅಧ್ಯಯನಕ್ಕೆ ತಾವು ಬಳಸಿಕೊಳ್ಳಬಹುದು. ಹಾಗೆಯೇ ಭಾರತದ ಭೂಗೋಳ, ಇಂಡಿಯನ್ ಒಂದು ಜಿಯೋಗ್ರಫಿ ಏನಿದೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು FDA, SDA, KS ನಂಥ ನೇಮಕಾತಿಗಳಲ್ಲಿ ಕೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಸಂಬಂಧಪಟ್ಟ ಹಾಗೆ ರಂಗನಾಥ್ ರವರ ಪುಸ್ತಕ ಅತ್ಯಂತ ಸೂಕ್ತವಾದದ್ದು. ಅನೇಕ ತಜ್ಞರು ಸಮೇತ ಈ ಒಂದು ಪುಸ್ತಕವನ್ನು ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ತುಂಬ ಉಪಯುಕ್ತವಾಗಿರುವಂತಹ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ ಭಾರತದ ಭೂಗೋಳ, ರಂಗನಾಥ್ ರವರಂತಹ ಲೇಖಕರು ಬರೆದಿರುವಂಥದ್ದು. ಇನ್ನು ನಾನು ಆಂಗ್ಲ ಭಾಷೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ರೆಫರ್ ಮಾಡ್ತೀನಿ ಅಂತೇಳಿದ್ರೆ ಮಜೀದ್ ಹುಸೇನ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತ ಏನಿದೆ, ಸೊ ಇವ್ರದ್ದು 8ನೇ ಮುದ್ರಣವನ್ನು ಕಂಡಿದೆ ಈ ಒಂದು ಪುಸ್ತಕ. ಇದು ಕೂಡ UPSC ಲೆವೆಲಲ್ಲಿ ಅನೇಕ ಸ್ಪರ್ಧಾರ್ಥಿಗಳು ಬಳಕೆ ಮಾಡೋದ್ರಿಂದ ಈ ಒಂದು ಪುಸ್ತಕವನ್ನು ಸಮೇತ ತಾವು ರೆಫರ್ ಮಾಡಬಹುದು. ಇಂಡಿಯನ್ ಎಕಾನಮಿ ಬಗ್ಗೆ ಚರ್ಚೆಯನ್ನು ಮಾಡೋದಾದರೆ ಇದಕ್ಕೆ ಕನ್ನಡದಲ್ಲಿ ಸೂಕ್ತವಾಗಿರುವಂಥ ಪುಸ್ತಕ HRK ರವರದು ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಮತ್ತು ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಸಮೇತ ಪ್ರಿಸ್ಕ್ರೈಬ್ ಮಾಡಿರುವಂಥ ಪುಸ್ತಕವಾಗಿರೋದ್ರಿಂದ ಇದು ಇಂಡಿಯನ್ ಎಕನಾಮಿ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಪುಸ್ತಕ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇನ್ನು ತಾವು ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಅಥವಾ ಇನ್ನೂ ಸ್ಟ್ಯಾಂಡರ್ಡೈಸ್ ಆಗಿರುವಂಥದ್ದನ್ನು ರೆಫರ್ ಮಾಡ್ತೀರಿ ಅಂದರೆ ರಮೇಶ್ ಸಿಂಗ್ದು ಇಂಡಿಯನ್ ಎಕಾನಮಿ, ಇದು ಕೂಡ 10ನೇ ಎಡಿಷನನ್ನು ಕಂಡಿದೆ, ಟಾಟಾ ಮ್ಯಾಗ್ರಿಲ್ ಎಡಿಷನ್ ರವರದು. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ಸಮೇತ ತಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಮೇತ ಒಂದು ರೆಫರೆನ್ಸ್ ಬುಕ್ ಆಗಿ ತಾವು ಇದನ್ನು ಇಟ್ಕೊಳ್ಬೋದು, ಅಭ್ಯಾಸವನ್ನು ಮಾಡಬಹುದು. ಇನ್ನು FDAನಲ್ಲಿ ಮತ್ತೊಂದು ಪ್ರಮುಖವಾದಂಥ ವಿಷಯ ಸಾಮಾನ್ಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸೂಕ್ತವಾದ ಪುಸ್ತಕ ಅಂತೇಳಿ ನಮ್ಮ ಅಭಿಪ್ರಾಯದ ಪ್ರಕಾರ KM ಸುರೇಶ್ ರವರದು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದರಲ್ಲಿ ಬಹಳಷ್ಟು ಉಪಯುಕ್ತವಾಗಿರುವಂತಹ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಮತ್ತು ಪ್ರಶ್ನಾ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಬುಕ್ಕನ್ನು ರೆಫರ್ ಮಾಡುವ ಮೂಲಕ ತಾವು SDA, FDA, KS ನಂಥ ನೇಮಕಾತಿ ಪರೀಕ್ಷೆಗಳಲ್ಲಿ SLC ಮಟ್ಟಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿರುತ್ತೆ ಅಥವಾ ಆ ಪರೀಕ್ಷೆಗಳಿಗೆ ಏನು ನೀಡಿದೆ ಅಂಥ ವಿಷಯಾಂಶವನ್ನು ತಾವು ಇಲ್ಲಿ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಇದಲ್ಲದೆ ಬಹಳ ಬೇಸಿಕ್ಕಾಗಿ ಎಲ್ಲರೂ ಸಮೇತ ಸಜೆಸ್ಟ್ ಮಾಡುವಂಥದ್ದು ಫ್ರಮ್ 6 to 10 NCERT ಮತ್ತು DSRT ಟೆಕ್ಸ್ಟ್ ಬುಕ್ಗಳು. ನಾವು ಇಷ್ಟೊತ್ತು ರೆಫರ್ ಮಾಡಿರುವಂಥ ಪುಸ್ತಕಗಳು ಅಥವಾ ಸಜೆಸ್ಟ್ ಮಾಡಿರುವಂಥ ಪುಸ್ತಕಗಳೇನಿದ್ದಾವೆ ಅವೆಲ್ಲವೂ ಸಮೇತ ಆ NCERT ಬೇಸ್ ಆಗಿಟ್ಕೊಂಡು ಅಥವಾ DSRT ಬೇಸ್ ಆಗಿಟ್ಕೊಂಡು ಟೆಕ್ಸ್ಟ್ ಬುಕ್ನ ಆಧಾರಿತವಾಗಿ ಎಲ್ಲ ರೆಫರೆನ್ಸ್ ಬುಕ್ಗಳನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಥವಾ ತಯಾರು ಮಾಡಿರ್ತಾರೆ. ಸೊ ಹಾಗಾಗಿ ಒಮ್ಮೆ ತಾವು 6ರಿಂದ ಕನಿಷ್ಠ SLC ಅವರೆಗಿರುವಂತಹ ಪುಸ್ತಕಗಳನ್ನು ಒಂದು ಸಾರಿ ರೆಫರ್ ಮಾಡೋದ್ರ ಮೂಲಕ ಈ ಎಲ್ಲ ಪುಸ್ತಕಗಳನ್ನು ಅಡಿಷನಲ್ ಮಟೀರಿಯಲ್ ಆಗಿ ತಾವು ಅಭ್ಯಾಸವನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಪರೀಕ್ಷೆಯಲ್ಲಿ ಇನ್ನೂ ಉತ್ತಮವಾದಂತಹ ರಿಸಲ್ಟನ್ನು ತಾವು ಪಡೆದುಕೊಳ್ಬೋದು. ಕಾರಣ ಏನು ಅಂತೇಳಿದ್ರೆ ಯಾಕೆ 6 to 10 ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಬೇಕು ಅಂತ ಹೇಳ್ತಾರೆ, ಸಿಂಪಲ್ ಟು ಕಾಂಪ್ಲೆಕ್ಸ್ ಕಾನ್ಸೆಪ್ಟರ್ಸಲ್ಲಿ ಅಂದರೆ ಮಕ್ಕಳ ಲೆವೆಲಿಗೆ ಇರೋದ್ರಿಂದ ತಾವು ಆ ಪುಸ್ತಕಗಳನ್ನು ರೆಫರ್ ಮಾಡಿದಾಗ ವಿಷಯ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಆ ಕಾರಣಕ್ಕೆ ಮೊದಲಿಗೆ ಬೇಸಿಕ್ ಆಗಿಟ್ಕೊಂಡು ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಜೊತೆಗೆ ಈ ಎಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡೋದರಿಂದ ನಿಜಕ್ಕೂ ಕೂಡ SDA ಮತ್ತು FDAಯನ್ನು ಸರಳವಾಗಿ ಮತ್ತು ಸುಲಭವಾಗಿ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಅದರಲ್ಲಿ ಫಲಿತಾಂಶವನ್ನು ಚೆನ್ನಾಗಿ ಕಾಣಬಹುದು. ಸರಿ, ಇದು ಇಷ್ಟೊತ್ತು ಪುಸ್ತಕಗಳ ಮಾಹಿತಿ ಆಯಿತು. ಈಗ ಅಧ್ಯಯನ ಕ್ರಮ ತುಂಬ ಸಿಂಪಲ್ ಆಗಿ ಈ ಅಂಶಗಳನ್ನು ಬುಲೆಟ್ ಪಾಯಿಂಟ್ಸ್ ಅಂತ ನೆನಪಿಟ್ಕೊಳ್ಳೋದ್ರ ಮೂಲಕ ತಾವು ಅಧ್ಯಯನದಲ್ಲಿ ರೂಢಿಸ್ಕೊಳ್ಬೋದು. ಏನೇ ವಿಷಯವನ್ನು ಓದಿ ಅರ್ಥೈಸ್ಕೊಂಡು ಓದ್ಬೋದು. ಯಾಕೆಂತೇಳಿದ್ರೆ ವಿಷಯ ಅರ್ಥನೇ ಆಗದೇ ಇದ್ದಾಗ ಅದು ಎಷ್ಟು ಬಾರಿ ಓದೋದು ಸಮೇತ ವ್ಯರ್ಥ. ಹಾಗಾಗಿ ತಾವು ಏನನ್ನೇ ಓದ್ತೀರಿ ಆ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಓದೋದ್ರ ಮೂಲಕ ನಿಮ್ಮ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಎರಡನೇದಾಗಿ ಲಘು ಟಿಪ್ಪಣಿ. ಓದಿದ ನಂತರ
ಒಂದು ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಿದಾಗ ಅದು ತುಂಬ ಉಪಯುಕ್ತ ಆಗುತ್ತೆ. ಬರೀ ಓದ್ಕೊತ ಹೋಗೋದ್ರಿಂದ ನೆನಪಿನಲ್ಲಿ ಉಳಿಯೋದಿಲ್ಲ. ಹಾಗಾಗಿ ತಾವು ಒಂದು ಶಾರ್ಟ್ ಪಾಯಿಂಟ್ಸನ್ನು ಮಾಡ್ಕೊಳ್ಳೋದ್ರ ಮೂಲಕ ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಬಹಳ ಇಂಪಾರ್ಟೆಂಟು, ಚರ್ಚೆ ಮಾಡೋದ್ರ ಮೂಲಕ ವಿಷಯವನ್ನು ಇನ್ನೂ ದೃಢೀಕರಿಸ್ಕೊಳ್ಬೋದು. ತಾವು ಏನನ್ನು ಓದಿದ್ದೀರಿ, ನಿಮ್ಮಂತನೇ ಒಂದು ಸ್ಪರ್ಧಾರ್ಥಿಗಳಾಗಿ ಯಾರ್ಯಾರಿದ್ದಾರೆ ನಿಮ್ಮ ಸ್ನೇಹಿತರು, ಅವರೊಡನೆ ಓದಿರುವಂಥ ವಿಷಯವನ್ನು ಚರ್ಚೆ ಮಾಡೋದ್ರ ಮೂಲಕ ವಿಷಯವನ್ನು ಇನ್ನೂ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬಹುದು. 4ನೇ ಪಾಯಿಂಟು, ಹಿಂದಿನ ಪ್ರಶ್ನೆಗಳ ವಿಶ್ಲೇಷಣೆ. ಇದು ಬಹಳ ಮುಖ್ಯ. ಸೊ ಈ ಹಿಂದೆ ನಡೆದಿರುವಂಥ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಿದ್ದೇ ಆದರೆ ತಮಗೆ ಪ್ರಶ್ನೆಯ ಮಟ್ಟ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಿಮ್ಮ ಅಧ್ಯಯನವನ್ನು ಸಮೇತ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಮುಂದೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವಿಕೆ. ಕೆಲವು ಮ್ಯಾಗ್ಝಿನ್ಗಳಲ್ಲಿ ಪ್ರತಿ ತಿಂಗಳು ಈಗ FDA ಕಾಲ್ಫರ್ ಆಗಿದೆ ಅಂದರೆ FDAಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತಾ ಇರ್ತಾರೆ. ಸೊ ಆ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಿಮ್ಮಲ್ಲಿ ಪರೀಕ್ಷೆಯನ್ನು ಬರುವಂಥ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಜಾಸ್ತಿ ಆಗುತ್ತೆ. ಹಾಗೆಯೇ ಅಣುಕು ಪರೀಕ್ಷೆಗಳ ಪಾಲ್ಗೊಳ್ಳುವಿಕೆ. ಸೊ ಉದಾಹರಣೆಗೆ ಮಾಕ್ ಟೆಸ್ಟ್ಗಳನ್ನು ಕೆಲವು ಕೋಚಿಂಗ್ ಸೆಂಟರ್ನವರು ಆಯೋಜನೆ ಮಾಡ್ತಾರೆ. ಸೊ ಅವುಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಏನಾಗುತ್ತೆ, ತಮಗೆ ಆ ಟೈಮಿಂಗ್ ಶೆಡ್ಯೂಲಲ್ಲಿ ಆ ಪರೀಕ್ಷೆಯನ್ನು ಬರೆಯೋದು ಹೇಗೆ ಅಂತ ಒಂದು ಮಾಹಿತಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಧನಾತ್ಮಕ ಚಿಂತನೆ ಬಹಳ ಇಂಪಾರ್ಟೆಂಟು. ಆಗುತ್ತೋ ಇಲ್ವೋ, ಹಾಗೆ ಹೀಗೆ ಅನ್ನುವಂಥ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಥವಾ ಸೆಲೆಕ್ಷನ್ಗೆ ಸಂಬಂಧಪಟ್ಟಂಥ ರೂಮರ್ಗಳಿಗೆ ತಲೆಗೊಡದೇನೆ ನಿಮ್ಮ ಅಧ್ಯಯನ ಸರಿಯಾಗಿದ್ದು ನೀವು ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಿ ಅಂತೇಳಿದರೆ ನಿಮ್ಮ ಹತ್ರ OMR ಶೀಟ್ ಇರ್ತದೆ. ಸೊ ಆ OMRನ ಕಾರ್ಬನ್ ಶೀಟ್ ಇರೋದ್ರಿಂದ ನಿಮಗೆ ಎಷ್ಟೇ ಅಂಕಗಳು ಬಂದರೂ ಸಮೇತ ಆ ಅಂಕಗಳ ಮಾಹಿತಿಯ ಆಧಾರದ ಮೇಲೆ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅಂತ ಹೇಳೋದಕ್ಕೆ ನಿಮಗೊಂದು ದಾರಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಧನಾತ್ಮಕವಾಗಿ ಚಿಂತನೆ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಹೇಳಿದಂಥ ಎಲ್ಲ ಕ್ರಮಗಳನ್ನು ಫಾಲೋ ಮಾಡಿರಿ. ಬಹಳ ಮುಖ್ಯವಾಗಿ ಆತ್ಮವಿಶ್ವಾಸ. ನಾನೊಂದು ಗುರಿಯನ್ನು ಇಟ್ಕೊಂಡಿದ್ದೀನಿ, ಆ ಗುರಿಯನ್ನು ತಲುಪ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡು ನಿಮ್ಮ ಮನಸ್ಸನ್ನು ಸದಾ ಅಧ್ಯಯನದ ಕಡೆಗೆ ರೂಢಿಸಿಕೊಂಡು ಇರುವಂತಹ ಶಾರ್ಟ್ ಪೀರಿಯಡ್ನಲ್ಲಿ, ಉದಾಹರಣೆಗೆ 2 ತಿಂಗಳು 2.5 ತಿಂಗಳು ಸಮಯಾವಕಾಶ ಇದೆ ಈಗ ಅಂತೇಳಿದ್ರೆ, ಆ ಸಮಯದಲ್ಲಿ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಪರೀಕ್ಷೆಗೆ ಸರಿಯಾಗಿ ಅಧ್ಯಯನವನ್ನು ಮಾಡಬಲ್ಲೆ ಅನ್ನುವಂಥ ಮಾಹಿತಿಯನ್ನು ತಾವು ರೂಪಿಸ್ಕೊಂಡು ಅದರಂತೆ ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗಲೂ ಯಾವ ಪರೀಕ್ಷೆಯೂ ಸಮೇತ ಕಷ್ಟ ಅಲ್ಲ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಸ್ನೇಹಿತರೆ, ಇದಾಗಿತ್ತು SDA ಮತ್ತು FDA ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಧ್ಯಯನ ಸಾಮಗ್ರಿ, ಹಾಗೆಯೇ ಅಧ್ಯಯನ ಕ್ರಮ, ಬಹಳ ಮುಖ್ಯವಾದಂಥ ಪುಸ್ತಕಗಳ ಮಾಹಿತಿ. ಐ ಹೋಪ್ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ತಮಗೆ ಮಾಹಿತಿ ಬೇಕಿದ್ದರೆ ಸಲಹೆ ಸೂಚನೆಗಳನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.